ಯಾಕೆ ಬರಲಿಲ್ವಾ? ಈ ಸಾಯಿಬಾಬಾ ಟೆಂಪಲ್ ತುಂಬ ಪವರ್ಫುಲ್ ಆ್ಯಂಡ್ ಇಲ್ಲಿ ಬಂದು ಏನು ಬೇಡ್ಕೋತೀವೋ ಅದು ನಿಜ ಆಗುತ್ತೆ. ರಸಂ, ಬೀಟ್ರೂಟ್ ರಸಂ, ಗೂಸ್ಬೆರಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ನಲ್ಲಿಕಾಯಿ. ನಾವು ಇವರ ಮನೆಯವರು ಎಲ್ಲರೂ. ಹೌದು, ಕಾಣೆ ಆಗಿದೆ. ನಮ್ಮ ಮನೆಯವರಲ್ಲಪ್ಪ ನೀವು 3 ಜನನು. ಯಾಕೋ ಒಳ್ಳೆಯವರಲ್ವ, ರಾಯರ ಕೊಪ್ಪಳಲ್ಲಿ ಇರೋದಲ್ಲ. ನಾವೆಲ್ಲ ಇದಕ್ಕಿಂತ ನಮ್ಮೂರ ಕಡೆ ಇದಕ್ಕಿಂತ ಎಲ್ಲ ಚೆನ್ನಾಗಿದೆ. ಇದೆರಡು 60 ವರ್ಷ ಹಳೆ ಮನೆಗಳು ಅಂತೆ. ಓ ಮೈ ಗಾಡ್. ಗುಡ್ ಮಾರ್ನಿಂಗ್. ಟೈಮ್ ಆಗಿರೋದು 6:30. ನನ್ನ ಮನೆಯಲ್ಲೂ ಇಷ್ಟು ಬೇಗ ಎದ್ದೇಳಲ್ಲ, ಬಟ್ ಇಲ್ಲೇನೋ ಒಂದು ವಾಕ್ ಕರ್ಕೊಂಡು ಹೋಗ್ತಾರಂತೆ, ವಿಲೇಜ್ ಟೂರ್. ಸೊ ಅದಕ್ಕೆ ಎದ್ದಿದ್ದೀನಿ ಆಯಿತಾ. ಆ್ಯಂಡ್ ಇಲ್ಲಿ ನಾನು ಬಂದರೆ ಈ ಮುದ್ದು ಕೌಡನೂ ಎದ್ದು ಬಿಟ್ಟಿದೆಯಲ್ಲ, ಅದಕ್ಕೆ ಅರ್ಥ ಆಗುತ್ತೆ. ನಾನು ಮಾತಾಡಿದ್ರೆ ಅಲ್ಲಿ ನಗ್ತಾ ಇದೆ ಅದು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ಡೇ 2 ನನ್ನ ಫ್ಯಾಮಿಲಿ ಜೊತೆಗೆ. ಆ್ಯಂಡ್ ಎಲ್ಲರೂ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ನೀವು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದೀರಾ, ಅದಕ್ಕೆ ಉತ್ತರ ಕೂಡ ಸಿಗುತ್ತೆ. ಇಲ್ಲಿಂದ 1.5 ಕಿಲೋಮೀಟರ್ ಅಷ್ಟರಲ್ಲೇ ಒಂದು ಹಳ್ಳಿ ಇದೆ. ಆ ಹಳ್ಳಿ ಕರ್ಕೊಂಡು ಹೋಗ್ತಾರಂತೆ ಇವಾಗ. ಬೇಸಿಕಲಿ ವಿಲೇಜ್ ಟೂರ್. ಥ್ಯಾಂಕ್ ಗಾಡ್ ಸುಮಾರೆಲ್ಲ ಬಂದಿಲ್ಲ. ಎಷ್ಟು ಮಂಜಿದೆ ಅಲ್ಲ, ಸಖತ್ ಮಂಜಿದೆ ನೋಡಿ. ಸಿಕ್ಕಾಪಟ್ಟೆ ಮಂಜು, ರೋಡೇ ಕಾಣಿಸ್ತಿಲ್ಲ. ಸಖತ್ ಮಂಜಿದೆ. ಹರಳೆಣ್ಣೆ ಮರ ಅಂತ ಇದು. ಹರಳೆಣ್ಣೆ ಅಂದರೆ ಕ್ಯಾಸ್ಟರ್ ಆಯಿಲ್ ನಮ್ಮ ಸ್ಕಿನ್ ಆ್ಯಂಡ್ ಹೇರ್ಗೆ ತುಂಬ ಬೆನಿಫಿಟ್ಸ್ ಕೊಡುತ್ತೆ. ಆ್ಯಂಡ್ ಇದರ ಬೀಜ ಈ ರೀತಿ ಇರುತ್ತೆ. ಅಲ್ಲ, ಅದು ಒಂಚೂರು ಎಳೆ ತೆಗಿಬೇಕಿತ್ತು ನೀವು. ಏನಿದು? ರಾಗಿ. ಇಷ್ಟೇನಾ ರಾಗಿ? ಇದು ಮಿಷಿನಲ್ಲಿ ತೆಗಿತಾರಲ್ಲ. ನಿಜ ರಾಗಿ ಹಿಂಗ ನಾವು ತಿನ್ನೋ ರಾಗಿ? ಓ, ವೆರಿ ಇಂಟ್ರೆಸ್ಟಿಂಗ್. ಗೌಡ್ರು ಫ್ಯಾಮಿಲಿನಲ್ಲಿದ್ದು ನನಗೆ ರಾಗಿ ಮುದ್ದೆ ರಾಗಿ ಹೆಂಗ್ ಬರುತ್ತೆ ಅಂತ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಮ್ಮ ಊರಲ್ಲಿ ಇದ್ರೂ ತೋರಿಸಿಲ್ಲ ನನಗೆ. ಇಲ್ಲೆಲ್ಲಿ ನಮ್ಮ ಕಡೆ ಇಲ್ವಲ್ಲ ರಾಗಿ ಮಾಡಲ್ಲ. ನಮ್ಮ ಬರೀ ಗದ್ದೆ ಅಲ್ಲ ನಮ್ಮ ಮನೆ ಆ ಕಡೆ ಎಲ್ಲ. ವಾ, ವೆರಿ ಇಂಟ್ರೆಸ್ಟಿಂಗ್. ಇದನ್ನ ಈ ಥರ ಮಾಡಿ ಹುರಿದ್ಬಿಟ್ಟು ಸಕ್ಕರೆ ಕಾಯಿ ತುರಿ ಎಲ್ಲ ಹಾಕೊಂಡು ತಿಂದರೆ ಎಮ್ಮಿ ಇದಲ್ಲ, ಇನ್ನು ಹಸುರಿಗಿರುತ್ತಲ್ಲ ಅದು. ಹೌದಾ ಮಮ್ಮಿ? ಓ, ಇದ್ರಲ್ಲಿ ಬಂತು. ತಿನ್ಬೋದ ಹಿಂಗೆ? ಎಷ್ಟು ಚೆನ್ನಾಗ್ತಿದೆ. ಇದು ಹಣ್ಣು ರಾಗಿ ಅಲ್ಲ, ಕಾಯಿ ರಾಗಿ? ಇಲ್ಲ, ಇನ್ನು ಹಣ್ಣು ಹಾಕ್ಬೇಕಾದ್ರೆ ಇನ್ನು ಬಲ್ತಿಲ್ಲ ರಾಗಿ. ನಾವಿದನ್ನೆಲ್ಲ ಮುಂಚೆ ನೋಡಿದ್ದೀವಿ. ಏನಿದೆಲ್ಲ ವಿಶೇಷತೆ? ಇದು ಒಂದು ಹಳ್ಳಿ ಟೂರ, ಯಾಕೆ ಈ ಥರ ಮಾಡಿಸ್ತಾ ಇರ್ಬೋದು ಅಂತ ಕುತೂಹಲ ಇರ್ಬೋದಲ್ವಾ. ಬಟ್ ಹೋಗ್ತಾ ಹೋಗ್ತಾ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಮೆಹಂದಿ ಹಾಕ್ತಾರಲ್ಲ, ಹೆಣ್ಣ ಅದು ಸಬ್ಜಾ ಸೀಡ್ಸ್. ಇದು ಚಿಯಾ ಸೀಡ್ಸ್ ಥರ ಬರುತ್ತಲ್ಲ, ಸಬ್ಜಾ ಸೀಡ್ಸ್ ಇದು. ಆಮೇಲೆ ಅದು ಇದೆಯಲ್ಲ, ಅಲ್ಲಿ ಮೆಹಂದಿ ಹಾಕ್ತೀವಲ್ಲ ಹೆಣ್ಣ, ಅದ್ರದ್ದು. ರಾತ್ರಿ ಅರಳತ್ತೆ, ರಾತ್ರಿ ಬೆಳಗ್ಗೆ ಅಷ್ಟೊಳಗೆ ಮಾಡೋಗುತ್ತೆ. ನಿಮಗೆ ಗೊತ್ತಿತ್ತಾ, ತೆಂಗಿನಕಾಯಿನಲ್ಲಿ 1 ವರ್ಷಕ್ಕೆ ಅದನ್ನ ಪ್ಲಾಂಟ್ ಮಾಡಿದಾಗ್ಲೇನೆ ನಮಗೆ ತೆಂಗಿನಕಾಯಿ ಸಿಗುತ್ತೆ. ಅದರಲ್ಲಿ ಅದು 60-70 ವರ್ಷ ತನಕನೂ ಅದ್ರಲ್ಲಿ ಕಾಯಿ ಬಿಡುತ್ತೆ ಅಂತೆ. ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಇಮ್ಯಾಜಿನ್ 60-70 ಇಯರ್ಸ್ ತನಕ ಸಿಗುತ್ತೆ ಅಂದರೆ ನೈಸ್. ಏನು ಗೊತ್ತಾ, ಬೇಲೂರು, ಹಳೇಬೀಡು ಈ ಜಾಗಕ್ಕೆ ಹೋಗಬೇಕಾದ್ರೆ ತುಂಬ ಲಾಂಗ್ ಜರ್ನಿ ಇದ್ದಾಗ ಈ ಥರ ರೆಸಾರ್ಟ್ಸಲ್ಲಿ ಸ್ಟಾಪ್ ಮಾಡ್ತಾರೆ. ಹೊಯ್ಸಲ ವಿಲೇಜ್ ರೆಸಾರ್ಟ್ ಆನ್ ದ ವೇನೇ ಸಿಗುತ್ತೆ ಅಲ್ವಾ. ಆ್ಯಂಡ್ ಇವರು ವಿಲೇಜ್ ಟೂರ್ನೆಲ್ಲ ಏನಕ್ಕೆ ಮಾಡ್ತಾರೆ ಹೇಳಿ, ಮೆಟ್ರೋ ಸಿಟಿಯಿಂದ ಬಂದಿರೋರಿಗೆ, ಫಾರಿನ್ ಕಂಟ್ರೀಸಿಂದ ಬಂದಿರೋರಿಗೆ ತುಂಬ ಖುಷಿ ಆಗುತ್ತೆ. ಅವ್ರಿಗೂ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಇದು 60 ಇಯರ್ಸ್ ಓಲ್ಡ್ ಮನೆ ಅಂತ ಇಮ್ಯಾಜಿನ್. ಆ್ಯಂಡ್ ಇಲ್ಲಿ ಏನೇನು ಬೆಳೀತಾರೆ, ಯಾವ ರೀತಿ ಇರುತ್ತೆ ನಮ್ಮ ಹಳ್ಳಿ ಜೀವನ, ಪ್ರತಿಯೊಂದು ಇವ್ರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆಯಿತಾ. ಇವರು ಆ ರೆಸಾರ್ಟ್ ಟೂರ್ ಗೈಡ್ ಆಗಿರೋದ್ರಿಂದ ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್. ನಮಗೇನು ಇದೆಲ್ಲ ಕಾಮನ್ ಅಂತ ಅನ್ನಿಸ್ಬೋದು, ಬಟ್ ನೋ, ಹೊಸೊಬ್ರಿಗೆ ದಿಸ್ ಇಸ್ ನಾಟ್ ಕಾಮನ್ ಅಲ್ವಾ. ಇದು 80 ವರ್ಷ ಹಳೆ ಮನೆ ಅಂತೆ. ಜಸ್ಸಿ, ನಾನು, ಪಪ್ಪ ಮತ್ತು ಮಾಮಿ 3 ಜನ ಬಂದಿದ್ದೀವಿ ಹಳ್ಳಿ ಟೂರ್, ವಿಲೇಜ್ ಟೂರ್ ಅಂತ. ಇವಳ್ದಿರೋರು ಯಾರೂ ಬಂದಿಲ್ಲ. ಬಟ್ ಇದು ನಮಗೇನು ಹೊಸದನ್ಸಲ್ಲ, ಯಾಕಂದರೆ ಅಲ್ವಾ, ನಾವೆಲ್ಲ ನಾವು ಒಳ್ಳೆಯವರಲ್ವ, ರಾಯರ ಕೊಪ್ಪಳಲ್ಲಿ ಇರೋದಲ್ಲ. ನಾವೆಲ್ಲ ಇದಕ್ಕಿಂತ ನಮ್ಮೂರ ಕಡೆ ಇದಕ್ಕಿಂತ ಎಲ್ಲ ಚೆನ್ನಾಗಿದೆ. ಇವ್ರಿಗೆ ಇವ್ರ ಕಡೆ ಚೆನ್ನಾಗಿದೆ ಅಂತ ನಂಗೆ ಇಲ್ಲಿ ತನಕ ರಾಗಿ ತೋರಿಸಿದಾರ ಇಲ್ಲ. ರಾಗಿ ನಮ್ಮೂರಲ್ಲಿ ರಾಗಿ ಬೆಳೆಯಲ್ಲ. ಬೀನ್ಸ್ ತೋರಿಸಿದಾರ ಇಲ್ಲ. ಬೀನ್ಸ್ ನಮ್ಮನೇಲಿ ಮನೆಗೆ ಇತ್ತಲ್ಲ ಬೀನ್ಸು. ಅದು ಇದು ಎಳೆ ಬೀನ್ಸ್, ಇನ್ನ ಸ್ವೀಟ್ ಆಗಿತ್ತು. ಈ ತರ ಬಿಸಿ ಬಿಸಿ ಕಾರ್ನ್ ಹೊಸದಾಗಿ ತೆಗೆದುಬಿಟ್ಟು ಕೊಟ್ಟಿದ್ದಾರೆ. ಇಲ್ಲ, ಸುಮ್ಮನೆ ಅಲ್ಲ. ಸರಿ, ನಿಮ್ಮೂರೇ ದೊಡ್ಡದಪ್ಪ. ನಿಮ್ಮೂರೇ. ನಮ್ಮೂರಲ್ಲಿ ಬರೀ ಭತ್ತ ಬೆಳೆಯೋದು, ಶುಂಠಿ ಬೆಳಿತಾರೆ ಅಷ್ಟೇ. ಆಮೇಲೆ ಕಾಫಿ ಬೆಳಿತಾರೆ.
ಸಾಕು ಬೈತಾರೆ. ಹಳ್ಳಿ ಟೂರ್ ಮುಗಿಸ್ಕೊಂಡು ಹಾಗೆ ವಾಪಸ್ ಬರಬೇಕಾದ್ರೆ ಬ್ಯೂಟಿಫುಲ್ ರಂಗೋಲಿ ಇತ್ತು. ಆ್ಯಂಡ್ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಸಾಯಿಬಾಬಾ ದೇವರು ಪೂಜೆ ಮಾಡ್ತಾರೆ. ರೆಸಾರ್ಟಲ್ಲಿ ಟೆಂಪಲ್, ಆ ಟೆಂಪಲಲ್ಲಿ ಪೂಜೆ, ಇದೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿಭಿನ್ನವಾಗಿರುವಂಥ ಎಕ್ಸ್ಪೀರಿಯನ್ಸ್ ಆಗಿತ್ತು ಈ ಸತಿ. ಇಲ್ಲಿಗೆ ಬರೋದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಬೇಲೂರು ಹಳೆಬೀಡಿಗೆ ಆನ್ ದ ವೇ ಈ ರೆಸಾರ್ಟ್ ಅಂತ. ಎರಡನೇದು, ಇಟ್ಸ್ ನಾಟ್ ಜಸ್ಟ್ ರೆಸಾರ್ಟ್, ಬದಲಿಗೆ ತುಂಬ ವಿಚಾರಗಳು ಇದೆ ಇಲ್ಲಿ. ಒಂದು, ದೇವ್ರ ಪೂಜೆ ಪ್ರತಿನಿತ್ಯ ಮಾಡಿ ಈ ಥರ ಪ್ರಸಾದ ಸಿಗುತ್ತೆ. ಆಮೇಲೆ ಇಲ್ಲಿ ಹಸುಗಿವಾಗ ಪೂಜೆ ಮಾಡ್ತಾರೆ, ಸ್ನಾನ ಮಾಡಿಸಿ ಅರಿಶಿನ ಕುಂಕುಮ ಹಚ್ಚಿ ಇದಕ್ಕೆ ಪೂಜೆ ಮಾಡಿ ನಾವೆಲ್ಲರೂ ಇದ್ರ ಪೂಜೆ ಬೇರೆ ಮಾಡ್ಬೋದು ಗೊತ್ತಾ. ತುಂಬ ವಿಶೇಷವಾಗಿರೋದು. ಹಾಗೆಯೇ ನೆನಪಿದೆಯಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾನು, ಇಲ್ಲಿ ರುದ್ರಾಕ್ಷಿ ಬೇರೆ ಆಗುತ್ತೆ ಅಂತ. ಸೊ ವೆರಿ ಪವರ್ಫುಲ್ ಆಗಿರುವಂಥ ಒಂದು ಬ್ಯೂಟಿಫುಲ್ ಡಿವೈನ್ ರೆಸಾರ್ಟ್ ಅಂದರೆ ಇದು. ಆ್ಯಂಡ್ ಇಂಥ ಎಕ್ಸ್ಪೀರಿಯನ್ಸ್ ಮುಂಚೆ ಆಗಿಲ್ಲ. ಫ್ಯಾಮಿಲಿಯವ್ರಿಗೂ ಆಯಿತು, ನನಗೂ ಆಯಿತು. ಸೊ ಲಾಟ್ ಆಫ್ ಮೆಮರೀಸ್, ಪಾಸಿಟಿವ್ ವೈಬ್ಸಿಂದ ನಾವು ಬಂದ್ವಿ. ಗುಡ್ ಗರ್ಲ್, ವೆರಿ ಗುಡ್. ಇನ್ನೊಂದೇನು ಗೊತ್ತಾ, ನೀವು ಈ ರೆಸಾರ್ಟ್ಗೆ ನಮ್ಮ ಥರ ಬಂದು ಸ್ಟೇ ಆಗಬೇಕಂತ ಏನೂ ಇಲ್ಲ. ನೀವು ಆನ್ ದ ವೇ ಬೇಲೂರಿಗೆ ಹೋಗ್ಬೇಕಾದ್ರೆ ಈ ರೆಸಾರ್ಟ್ ಇರುತ್ತಾ, ನೀವು ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ಗೂ ಬರ್ಬೋದು. ಆ್ಯಂಡ್ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಗೊತ್ತಾ. ಬೆಳಗಿನ ಜಾವ, ಸಂಜೆ 2 ಟೈಮ್ ಪೂಜೆ ಮಾಡ್ತಾರೆ. ಆ್ಯಂಡ್ ಹಾಗೆ ಭಜನೆ. ಇದು ನೋಡಿ, ಇದೇ ಟೆಂಪಲ್. ಬೆಳಗಿನ ಜಾವ ಪೂಜೆನೂ ಸಿಕ್ತು ನಮಗೆ. ಆಮೇಲೆ ಎಷ್ಟು ಚೆನ್ನಾಗಿದೆಯಲ್ಲ ಹಸು, ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ಪೂಜೆ ಮಾಡ್ತಾರೆ ಬೆಳಗ್ಗೆ ಫಸ್ಟ್ ಇಡ್ಲಿ ಮಸಾಲೆ ದೋಸೆ ಅದಕ್ಕೇನೆ, ಆಮೇಲೆ ನಮಗೆ ಅಲ್ಲಿ ಕೊಟ್ರಲ್ಲ. ನಮಸ್ತೆ. ಸ್ಟಾಫ್ ಅವ್ರು ಎಷ್ಟಂತ ಮಾಡ್ತಾರೆ ಅಲ್ವಾ, ಎಷ್ಟು ಮಾಡಿದ್ರೂ ಅವ್ರಿಗೆ ಸುಸ್ತಾಗಲ್ಲ, ಖುಷಿಯಿಂದ ಮಾಡ್ತಾರೆ. ನಮ್ಮ ಮನೆಗೆ ನೀವು ಬಂದಿದ್ದೀರಾ, ನಿಮ್ಮನ್ನು ಹಾಗೆ ಹೋಸ್ಟ್ ಮಾಡಬೇಕು ಅಂತ. ಬ್ರೇಕ್ಫಾಸ್ಟ್ಗೆ ಹೋಗಬೇಕಾದ್ರೆ ಬೆಳಗಿನ ಜಾವ ಎಲ್ಲರಿಗೂ ಪೂಜೆ ಪ್ರಸಾದ ಕೊಟ್ಟು ಕಳಿಸ್ತಾರೆ. ಹಾಗೆಯೇ ಬ್ರೇಕ್ಫಾಸ್ಟ್ಗೆ ಇದ್ದಂಥ ಒಂದಷ್ಟು ವೆರೈಟೀಸ್ ಗೊತ್ತಾ. ಇಲ್ಲಿ ಟ್ರೆಡಿಷ್ನಲ್ ಫುಡ್ ಐಟಮ್ಸ್ ನೀವು ಮಿಸ್ ಮಾಡ್ಕೋತಾ ಇದ್ದರೆ ನಿಮ್ಗೆ ಅದೆಲ್ಲ ಇಲ್ಲಿ ಸಿಗುತ್ತೆ. ಆ್ಯಂಡ್ ಟೇಸ್ಟಿಯಾಗಿರುತ್ತೆ, ಕಂಪ್ಲೇಂಟ್ಸೇ ಇರಲ್ಲ. ಒಂದಷ್ಟು ಬುಫೆ ಆಪ್ಷನ್ಸ್ ಇತ್ತು. ಆ್ಯಂಡ್ ನಮಗೆ ಅಲಾಕಾಟಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ನಮ್ಮ ಟ್ರೆಡಿಷ್ನಲ್ ಫುಡ್ ಐಟಮ್ಸ್ ಕೂಡ ಸಿಕ್ತು. ಫಾರಿನರ್ಸು ಬರ್ತಾರೆ, ಸೊ ಅವ್ರಿಗೂ ಬೇಕಾಗುತ್ತೆ ಬೇರೆ ಆಪ್ಷನ್ಸು. ಈ ಥರದ ಒಂದು ಹಲವಾರು ವೆರೈಟೀಸ್ ಇರುತ್ತೆ. ಆ ಪಾತ್ರೆ ನೋಡಿ, ಆ ಡಿಶಸ್ ನೋಡಿ, ತುಂಬ ಹೈಜಿನಿಕ್ ವೇನಲ್ಲಿ ಎಲ್ಲ ಅರೇಂಜ್ ಮಾಡಿದರು. ಆ್ಯಂಡ್ ಅದು ಖಂಡಿತವಾಗ್ಲೂ ಇಷ್ಟ ಆಯಿತು. ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನು ನಿಮ್ಗೆ ಹಾಗೆ ಎಲ್ಲ ತೋರಿಸ್ತಾ ಇದ್ದೀನಿ. ಬಟ್ ಇದು ನಮ್ಮ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ನಮ್ಮ ಬ್ರೇಕ್ಫಾಸ್ಟ್ ಮೆನು ಬೇರೆಯೇ ಆಗಿತ್ತು ಗೊತ್ತಾ. ಕಮ್ಮಿನಲ್ಲಿ 30 to 40 ವೆರೈಟೀಸ್ ಇರುತ್ತೆ. ರೆಸಾರ್ಟ್ಗೆ ಹೋಗ್ತೀರಾ, ಅಷ್ಟೊಂದು ಸ್ಪೆಂಡ್ ಮಾಡ್ತೀರಾ, ಚೆನ್ನಾಗಿರುವಂಥ ಸ್ಟೇ ಇರಬೇಕು, ಫುಡ್ ಇರಬೇಕು, ಸರ್ವಿಸ್ ಇರಬೇಕು ಅಂತ ಆಸೆ ಇರುತ್ತೆ. ಬಿಸಿ ಬಿಸಿ ಇಡ್ಲಿ ಆಗ್ತಾ ಇದೆ ನೋಡಿ, ನಮ್ಮ ಕರಾವಳಿ ಕೊಟ್ಟಿಗೆ ಇಡ್ಲಿ. ಆಮೇಲೆ ಇಲ್ಲಿ ಅದೇ ಗೋಳಿ ಬಜ್ಜೆ, ವಡೆ ಮತ್ತೆ ಬಿಸ್ಕಿಟ್ ರೊಟ್ಟಿ. ಪಾಪ ನಮ್ಮ ಯಜಮಾನ್ರು ಎಂಜಾಯ್ ಮಾಡೋರು ಮಗಳ ಜೊತೆ ಬಂದು ಅವರು ಸಖತ್ ಎಂಜಾಯ್ ಮಾಡೋರು. ಅದರಲ್ಲೆಲ್ಲ ಭಾರಿ ಸಖತ್ ಖುಷಿ ಪಡೋರು ನಮ್ಮನೆ ಅಲ್ಲ. ನಿಜ ಮನೆ ಸಖತ್ ಎಂಜಾಯ್ ಮಾಡ್ತಾರೆ. ಜಾಗಕ್ಕೆ ಅವ್ರು ಬರಬೇಕು, ಎಂಜಾಯ್ ಮಾಡ್ತಾರೆ. ತಾತ ಬೇಗ ತಿಂಡಿನಾ? ತಿಂಡಿ ಯಾವಾಗ್ಲೂ ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಬಾಳೆ ಎಲೆಯಲ್ಲಿ, ಬಟ್ ತಿಂಡಿನೇ ಇವತ್ತು ಬಾಳೆ ಎಲೆ. ನಮ್ಮ ಕಡೆ ಎಲ್ಲ ಫಂಕ್ಷನ್ ಇದ್ದಾಗ ಬಾಳೆ ಎಲೆ ಕಟ್ ಮಾಡಿ ಬಾಳೆ ಎಲೆ ತಿಂತೇವೆ, ತುಂಬಾ ಜನ ನೆಂಟರಿದ್ದಾಗ. ಬಟ್ ಹೋಟ್ಲಲ್ಲಿ ನಮ್ಮ ಕಡೆ ಊರಲ್ಲೆಲ್ಲ ಹಾಗೆ ತುಂಬಾ ಜನ ಇದ್ದಾಗ. ಪಾಪ ಮುಖ ತೋರಿಸಿ. ಎಲ್ಲರಿಗೂ ನಮಸ್ಕಾರ. ಯಾಕೆ ಬರಲಿಲ್ವಾ? ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಹೇಳ್ತಾ ಇದ್ರಿ ತಾತ ತುಂಬ ಡಲ್ ಆಗಿದ್ದಾರೆ. ಎಸ್, ಹುಷಾರಿರ್ಲಿಲ್ಲಲ್ವಾ, ಈಸ್ ರಿಕವರಿಂಗ್. ಬಟ್ ಖುಷಿ ಆಗ್ತಾ ಇದೆ ಅವರ ಚಿಕ್ಕ ಪುಟ್ಟ ಮೂವ್ಮೆಂಟ್ಸ್ ನೋಡಿ, ಎಲ್ಲ ಜೊತೆ ಮಿಂಗಲ್ ಆಗ್ತಾ ಇರೋದು. ಸ್ಟೆಪ್ ಬೈ ಸ್ಟೆಪ್ ಹೀಸ್ ಇಂಪ್ರೂವಿಂಗ್ ಅಲ್ವಾ. ಬ್ರೇಕ್ಫಾಸ್ಟ್ಗೆ ನಮ್ಮ ಅಲಾಕಾಟ್ ಮೆನುನಲ್ಲಿ ತುಂಬ ಆಪ್ಷನ್ಸ್ ಇತ್ತು ಗೊತ್ತಾ. ಟ್ರೆಡಿಷ್ನಲ್ ಫುಡ್ ಐಟಮ್ಸ್ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ. ನಮ್ಮ ಅಮ್ಮಂದರು, ನಮ್ಮ ಅಜ್ಜಿ ಅಂದ್ರೆಲ್ಲ ಮಾಡ್ತಾ ಇದ್ದಿದ್ದೇನೆಂದರೆ ಇಲ್ಲಿ ಬರಬೇಕು, ಅದು ಎಲ್ಲ ಸಿಗುತ್ತೆ ನಿಮಗೆ. ಎಷ್ಟು ವೆರೈಟೀಸ್ ಇತ್ತು ಅಂದರೆ ಆಲ್ಮೋಸ್ಟ್ 25 ವೆರೈಟೀಸ್ ಆದರೂ ಹಾಕಿದ್ರು. ಹೊಟ್ಟೆ ತುಂಬೋಗುತ್ತೆ. ಕ್ವಾಂಟಿಟಿ ಸ್ವಲ್ಪನೇ ಇದ್ರೂ ಅಷ್ಟೊಂದು ವೆರೈಟೀಸ್ ಇರಬೇಕಾದ್ರೆ ಹೇಗೆ ಅಲ್ವಾ. ಬಟ್ ಇಟ್ ವಾಸ್ ಸೋ ಟೇಸ್ಟಿ. ದೋಸೆನಲ್ಲಿ ಇದು ಒಂದು ದೋಸೆ ಅಲ್ಲ, ಬಟ್ ಇದರಲ್ಲಿ 3 ಡಿಫ್ರೆಂಟ್ ವೆರೈಟೀಸ್ ಆಫ್ ದೋಸೆ ಕೊಟ್ಟಿದ್ರು. 3 ರೀತಿಯ ದೋಸೆ ಇದೆ. ಇದು ಗೋಧಿ ದೋಸೆ, ಒಂದು ಪ್ಲೇನ್ ಮಸಾಲೆ ದೋಸೆ, ಇನ್ನು ಒಂದು ಮೈಸೂರು ಮಸಾಲೆ ದೋಸೆ. ಮಸಾಲೆ ಉಳ್ಳಾಡುತ್ತಲ್ಲ.
ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ತೆಳ್ಳಗೆ. ದೀಪುವರೆಗೂ ಈ ಥರ ದೋಸೆ ಅಂದರೆ ಇಷ್ಟ. ಇಷ್ಟು ವಯಸ್ಸು ನಾವು ಮುದುಕರಾಗಿ ನಾವೀಗ ಪೇಷಂಟ್ ಹಿಂಗೆ ಅನ್ನುವಾಗ ನಿನ್ ಪಾಪ ಕೊಟ್ರೆ ಯಾಕೆ? ನೀವು 3 ಜನ ಒಂದೇ ಕಲರ್, ಆಂಟಿನೂ ಮ್ಯಾಚಿಂಗು. ಒಂದು ಮುಖ್ಯವಾದ ಸುದ್ದಿ, 3 ಜನ ಕಾಣೆಯಾಗಿದ್ದಾರೆ. ಇವರು ಅಕಸ್ಮಾತ್ ನಿಮ್ಮ ಮನೆಯವರಾಗಿದ್ದಾರೆ, ಪ್ಲೀಸ್ ನಮಗೆ ತಿಳಿಸಿ. ನಿಮ್ಮ ಮನೆಯವರಲ್ಲ ಅಂದರೆ ಹೋಗಿ. ನಾವು ಇವರ ಮನೆಯವರು ಎಲ್ಲರೂ. ಹೌದು, ಕಾಣೆಯಾಗಿದ್ದು ನಮ್ಮ ಮನೆಯವರಲ್ಲಪ್ಪ ನೀವು 3 ಜನನು. ಯಾಕೋ ಅಲ್ಲಪ್ಪ, ನನಗೆ ಸಂಬಂಧ ಅಲ್ಲ ನೀವು 3 ಜನನು. ಇವ್ರು ಎತ್ತಮ್ಮ. ರೆಸಾರ್ಟಲ್ಲಿ ಹೋದಾಗ ಅಯ್ಯೋ ಯಾಕಾದರೂ ಚೆಕ್ಔಟ್ ಮಾಡ್ಬೇಕು ನೆಕ್ಸ್ಟ್ ಡೇ ಅಂತ ಅನಿಸುತ್ತೆ ಅಲ್ವಾ. ಇವತ್ತು ಚೆಕ್ಔಟ್ ಟೈಮ್ ಆ್ಯಂಡ್ ಇವಾಗ ಟೆಂಪಲ್ಗೆ ಹೊರಡಬೇಕು. ಎಲ್ಲರೂ ಬೇಗ ರೆಡಿ ಆಗಬೇಕು. ಚೆನ್ನಾಗಿರೋಂಥ ಎಕ್ಸ್ಪೀರಿಯನ್ಸ್ ಆಯಿತು. ಇನ್ನೇನೇ ಇದ್ರು ಈ ಬಿಸಿಲಲ್ಲಿ ಸುತ್ತಾಡಬೇಕಲ್ವಾ, ಬಟ್ ಬಂದಿರೋದಕ್ಕೆ ಹೋಗಲೇಬೇಕು. ಮೋನೆ ಬಂಗಾರ ಇರ್ಲಕ್ಕಿನಿ ದಾಯ್ ಲಕ್ಕಿನಿ ಬಂಗಾರು ಮೋನೆ ಪುಳಿ ಆತನಾಯ್ತ ಬುಲ್ಪರೆ ಅಲ್ಲೇ. ಟೆಂಪಲ್ಗಂತ ನನ್ನ ಫೇವ್ರೆಟ್ ಪರ್ಪಲ್ ಕುರ್ತಿನ ಹಾಕಬೇಕು ಅಂತ, ಹಾಗೆಯೇ ಸ್ಕಿನ್ ಕೇರಲ್ಲಿ ನನ್ನ ಫೇವ್ರೆಟ್ ಸ್ಟೆಪ್ನ ಮಿಸ್ ಮಾಡಲ್ಲ. ಇದು ಮಾಮೋತರ ವೈಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಆಯಿತಾ. ನೆನಪಿರಲಿ, ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಸ್ಕಿನ್ನ ಬ್ರೈಟನ್ ಅಪ್ ಮಾಡುತ್ತೆ. ಹಾಗೆಯೇ ಟರ್ಮರಿಕ್ ಇದೆ, ಏನು ಮಾಡುತ್ತೆ ಅದು, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆಯಲ್ಲ, ಸೊ ಹೀಲ್ ಸನ್ಬರ್ನ್ ಆ್ಯಂಡ್ ಆ್ಯಡ್ಸ್ ಗ್ಲೋ. ಮೋಸ್ಟ್ ಇಂಪಾರ್ಟೆಂಟ್ಲಿ SPF 50 ಇದೆ, PA4+ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಟಾಕ್ಸಿನ್ ಫ್ರೀ, ಲೈಟ್ ವೇಟ್ ಆ್ಯಂಡ್ ನೋ ವೈಟ್ ಕಾಸ್ಟ್. ನಿಮ್ಮ ಸುತ್ತಮುತ್ತ ನೀವು ಮಾಮಾ ಸ್ಟೋರ್ಸ್ನ ನೋಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ, ಬಿಕಾಸ್ ಅ ಲಾಟ್ ಆಫ್ ಸ್ಟೋರ್ಸ್ ಅವೈಲೇಬಲ್ ಟುಡೇ. Also just see how easily blend ಆಗುತ್ತೆ ಸ್ಕಿನ್ಗೆ, ಬ್ಯೂಟಿಫುಲಿ ಅಬ್ಸಾರ್ಬ್ಡ್. ಮಾಮಾತರ ವೈಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ನಿಮಗೂ ಬೇಕು ಅಂದರೆ ನನ್ನ ಕೂಪನ್ ಕೋಡ್ VEEK2025 ಅಂತ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ 20% ಆಫರ್ ಮಾಮಾದ ವೆಬ್ಸೈಟ್ ಹಾಗೆಯೇ ಆ್ಯಪಲ್ಲಿ. ನೆನಪಿರಲಿ, ಅದಲ್ಲದೆ ಯು ವಿಲ್ ಗೆಟ್ ದಿಸ್ ಆನ್ ಫ್ಲಿಪ್ಕಾರ್ಟ್, Amazon, Nykaa ಆ್ಯಂಡ್ purple.com. ಮೋಸ್ಟ್ ಇಂಪಾರ್ಟೆಂಟ್ಲಿ ಮಾಮಾತ್ ಇಂಡಿಯನ್ ಬ್ರ್ಯಾಂಡ್, ವೀಗನ್ ಬ್ರ್ಯಾಂಡ್ ಆ್ಯಂಡ್ ಡರ್ಮಟಾಲಜಿಕಲಿ ಟೆಸ್ಟೆಡ್. ಆಲ್ಸೋ ನಿಮ್ಮ ಸಜೆಷನ್ಸ್ನ ಅವ್ರು ಕನ್ಸಿಡರ್ ಮಾಡ್ತಾರೆ. ಜಸ್ಟ್ ಲೈಕ್ ದಿ ಆನಿಯನ್ ಶ್ಯಾಂಪೂ ರಿವೈಸ್ ಮಾಡಿ ರಿಸರ್ಚ್ ಮುಖಾಂತರ ಅವರು ಮತ್ತೆ ಬೆಟರ್ ವರ್ಷನ್ನ ಇಂಟ್ರೊಡ್ಯೂಸ್ ಮಾಡಿದ್ರಲ್ವಾ, ಜಸ್ಟ್ ಲೈಕ್ ದಟ್. ಸೊ ದಿಸ್ ಬ್ರ್ಯಾಂಡ್ ಲಿಸನ್ಸ್ ಟು ಅಸ್. ಬೇಗ ಹೋಗಿ ಆರ್ಡರ್ ಮಾಡಿ, ಬೇಕಾದ್ರೆ ಸಮ್ಮರ್ ಅಲ್ವಾ, ಮಸ್ಟ್ ಅಂಡ್ ಮಸ್ಟ್ ಅಂಡ್ ಮಸ್ಟ್. ಇವ್ರು 3 ಜನ ಪ್ಲಾನ್ ಮಾಡಿರೋದು ನೋಡಿ. ಅಲ್ಲಿ ಯಾರೋ ಬಸ್ ಕಾತ್ ಕೂತಿದ್ದಾರೆ ಹಿಂದ್ಗಡೆ. ಪಾಪ ನಗು ಖುಷಿ ಮಾತುಕತೆ ಇದ್ರ ನಡುವೆ ನಮ್ಮ ಲಗೇಜ್ನ ಇದ್ರಲ್ಲಿ ತಗೊಂಡು ಹೋಗಿದ್ರು, ವಾಪಸ್ ತಗೊಂಡು ಬಂದಿದ್ದು ಇದರಲ್ಲಿ. ಆ ಒಂದು ಹಳ್ಳಿ ವೈಬ್ಗೆ ಏನೇನು ಬೇಕೋ ಅದೇ ರೀತಿಯಾದಂಥ ಎಲ್ಲ ವಸ್ತುಗಳು ಇಲ್ಲಿದೆ. ಆ್ಯಂಡ್ ಬೆಸ್ಟ್ ಥಿಂಗ್ ನೋಡಿ, ಇದು ಅರ್ಶಿನ ಕುಂಕುಮ ಬಳೆ ಆ್ಯಂಡ್ ಬ್ಲೌಸ್ ಪೀಸ್ ಹೊಡಬೇಕಾದ್ರೆ ಎಲ್ಲರಿಗೂ ಪ್ರೀತಿಯಿಂದ ಇದ್ರ ಜೊತೆ ನಮ್ಮನ್ನು ಕಳಿಸ್ಕೊಟ್ರು. ಇಮ್ಯಾಜಿನ್, ಇದನ್ನೆಲ್ಲ ರೆಸಾರ್ಟಲ್ಲಿ ಇದಕ್ಕೂ ಮುಂಚೆ ನನಗೆ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. ಹಲವಾರು ಬ್ಯೂಟಿಫುಲ್ ರೆಸಾರ್ಟ್ಸ್ನ ನೋಡಿದ್ದೀನಿ, ಅದಕ್ಕೆ ಹೇಳೋದು ಒಂದೊಂದು ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿರುತ್ತೆ ಅಂತ. ಇಲ್ಲಿ ಈ ಥರ ಇದೆ, ಮತ್ತೊಂದು ಕಡೆ ಬೇರೆ ವಿಭಿನ್ನವಾದಂಥ ಎಕ್ಸ್ಪೀರಿಯನ್ಸ್ ನಮಗೆ ಸಿಕ್ಕಿದೆ ಅಲ್ವಾ. ಬಟ್ ದಿಸ್ ವಾಸ್ ವೆರಿ ಬ್ಯೂಟಿಫುಲ್. ನಮ್ಮ ಟ್ರೆಡಿಷನ್, ನಮ್ಮ ರೂಟ್ಸ್ನ ಹಾಗೆ ಫಾಲೋ ಮಾಡಿಕೊಂಡು ಅದೇ ರೀತಿ ಬಂದಿರುವಂಥ ಗೆಸ್ಟ್ಗಳನ್ನು ಟ್ರೀಟ್ ಮಾಡೋದು ತುಂಬ ಖುಷಿ ಆಯಿತು ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮ್ಗೆ ಆಯಿತಾ. ಇದಕ್ಕೋಸ್ಕರ ನಾನು ಈ ಪ್ರಾಪರ್ಟಿ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತಾ ಇರೋದು. ಮಾಮಿ ಹಳದಿ ಕಲರ್ ಬ್ಲೌಸ್ ಕೇಳಬೇಡಿ, ಸಿಕ್ತಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಮುಂಚೆನೇ ಹೇಳ್ದಂಗೆ ನೀವಿಲ್ಲಿ ಸ್ಟೇ ಮಾಡೋದಕ್ಕೆ ಬರಬೇಕಂತ ಇಲ್ಲ, ಸ್ಟೇ ಮಾಡ್ಕೋಬೋದು. ದಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇಲ್ಲ ಅಂದರೆ ಲಂಚ್, ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ ಎಕ್ಸ್ಪೀರಿಯನ್ಸ್ನ ಕೂಡ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿಂದ ಹೊರಟಿದ್ದು ಫಸ್ಟ್ ನಾವು ಬೇಲೂರಿಗೆ, ಬಿಕಾಸ್ ಬೇಲೂರು ಇದ್ದಿದ್ದು 41 ನಿಮಿಷ ಆ್ಯಂಡ್ ಅಲ್ಲಿಂದ ಹಳೇಬೀಡುಗೆ ಹೋಗೋಣ ಅಂತ ಹಂಗೆ ಪ್ಲ್ಯಾನ್ ಮಾಡಿದ್ವಿ. 2 ಜಾಗ ಕೂಡ, ಒಂದು 41 ಮಿನಿಟ್ಸ್ ಇದೆ, ಹಳೇಬೀಡು 31 ಮಿನಿಟ್ಸ್ ಇದೆ. ಈ ರೆಸಾರ್ಟಿಂದ ತುಂಬ ಹತ್ತಿರದಲ್ಲೇ ಇದೆ ಗೊತ್ತಾ. ಇಲ್ಲಿ ತನಕ ಬಂದಿದ್ದೀವಿ ಅಂದಮೇಲೆ ಇದನ್ನು ಮಿಸ್ ಮಾಡೋದಕ್ಕಾಗತ್ತಾ? ಬ್ಯೂಟಿಫುಲ್ ಪ್ಲೇಸಸ್ ಆಫ್ ನಮ್ಮ ಕರ್ನಾಟಕ ಅಲ್ವಾ. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ನಮ್ಮ ಥರ ಬಿಸಿಲಿಗೆ ಬರಬೇಡಿ ಆಯಿತಾ. ಒಂದು ಬೆಳಗಿನ ಜಾವ ಬೇಗ ಬನ್ನಿ ಅಥವಾ ಸಾಯಂಕಾಲಕ್ಕೆ ಬನ್ನಿ. ನಾವು ಇಲ್ಲಿ ಬರಬೇಕಾದ್ರೆ 12:30 1 ಗಂಟೆ ಆಗಿತ್ತಲ್ಲ. ಎಷ್ಟು ಬಿಸಿಲು ಶೆಕೆ ಅಂದರೆ ಇಲ್ಲಿ ಆ ಕಲ್ ಮೇಲೆ ನಡೆಯೋದಕ್ಕಾಗಲ್ಲ, ಅಷ್ಟು ಬಿಸಿಲು ಉರಿ ಆಗುತ್ತೆ. ಸೊ ಐ ವುಡ್ ಸಜೆಸ್ಟ್, ನಿಮ್ಮ ಜೊತೆ ಯಾರಾದರೂ ಓಲ್ಡ್ ಏಜ್ ಅವರೆಲ್ಲ ಇದ್ದರೆ ನೀವು ಬೆಳಗಿನ ಜಾವ ಬೇಗ ಬಂದರೆ ಬೆಸ್ಟ್. ನಾವು ಇಲ್ಲಿ ತುಂಬ ಬಿಸಿಲಿರುತ್ತೆ, ತಾತಂಗೆ ನಡೆಯೋದಕ್ಕಾಗಲ್ಲ ಅಂತ ಅವ್ರನ್ನ ಬಿಟ್ಟು ಬಂದಿದ್ವಿ ಆಯಿತಾ. ಅವ್ರು ಬೆಳಿಗ್ಗೆಯಿಂದ ಸಂಜೆ ತನಕ ನಮಗೆ ರೆಸಾರ್ಟಲ್ಲೇ ವೇಟ್ ಮಾಡ್ತಾಯಿದ್ರು. ಇಲ್ಲಿಗೆ ಬೆಳಿಗ್ಗೆ ಅಥವಾ ಸಾಯಂಕಾಲ ಬರಬೇಕು. ನಾವು ಮಧ್ಯಾಹ್ನ ಬಂದಿದ್ದೀವಿ, ಸಿಕ್ಕಾಪಟ್ಟೆ ಬಿಸಿಲಿದೆ. ಬಟ್ ಈ ಬಿಸಿಲಲ್ಲೂ ಎಲ್ರಿಗೂ ಎಷ್ಟು ಆಸಕ್ತಿ ಈ ಬೇಲೂರು ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂದರೆ ಎಷ್ಟು ಜನ ಇದ್ದಾರೆ ಗೊತ್ತಾ. ಸಂಜೆ ಹೊತ್ತಿಗಿಂತ ಜಾಸ್ತಿ ಜನ ಬರ್ತಾರೆ ಅನ್ಕೋತೀನಿ. ಇನ್ನೊಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ.
ಟೆಂಪಲ್ಗೆ ಈ ಔಟ್ಫಿಟ್ ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋಸ್ಗೆಲ್ಲ ಅಂತ ಇದನ್ನು ಹಾಕೊಂಡು ಬಂದೆ. ಬಟ್ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ, ಅಷ್ಟೊಂದು ಬಿಸಿಲಿತ್ತಲ್ವಾ. ಸೊ ಐ ವುಡ್ ಸಜೆಸ್ಟ್ ನೀವು ಟೈಮ್ ನೋಡಿಕೊಂಡು ವೆದರ್ ಕಂಡೀಷನ್ ನೋಡ್ಕೊಂಡು ಬನ್ನಿ. ಇಲ್ಲಿಂದ ಹಾಗೆ ನಾವು ಹೊರಟಿದ್ದು ಹಳೆಬೀಡಿಗೆ. ಇದು ನನಗೆ ತುಂಬಾ ಇಷ್ಟ. ಗೂಸ್ಬೆರಿ ಇಸ್ ಒನ್ ಆಫ್ ಮೈ ಫೇವ್ರೇಟ್. ಇಲ್ಲಿ ಸಿಕ್ ರೋಸ್ಬೆರಿನಾ ಗೂಸ್ಬೆರಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಲ್ಲಿಕಾಯಿ. ತುಂಬ ಚೆನ್ನಾಗಿತ್ತು. ಟೆಂಪಲ್ಗೆ ಹೋಗಿ ಬಂತವಳ. ತುಂಬ ಬಿಸಿಲಿದೆ. ನಾವು ಶಾರ್ಪ್ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಬಂದಿದ್ದೀವಿ. ಬಟ್ ಪರವಾಗಿಲ್ಲ, ವರ್ತ್ ಇಟ್ ಇದೆ ಅಲ್ಲ ಮಾಮಿ. ಗಾಳಿ ತಂಪಾಗಿ ಬರ್ತಾ ಇದೆ. ನಮಗೆ ಮಾಮಿ ಭಯ ಪಡಿಸಿದ್ರು. ಬೇರೆ ಮಾಮ ಇಲ್ಲ, ತಲೆ ಸುತ್ತು, ಶಕ್ತಿ ಇಲ್ಲ ನನಗೆ. ವೈಬ್ರೇಷನ್ ಸ್ಟಾರ್ಟ್ ಆಯ್ತು. ನಂಗೆ ಏನು ಮಾಡೋದಂತ ಗೊತ್ತಾಗಿಲ್ಲ. ಮತ್ತು ಹೋಗಿ ಒಂದು ಲಡ್ಡು ತಂದು ಲಡ್ಡು ಕೊಟ್ಟೆ. ಸ್ವೀಟ್ ತಿಂದ್ಮೇಲೆ ಸರಿ ಆಯಿತು. ನಿಮಗೆ ಹಿಸ್ಟ್ರಿ ಬಗ್ಗೆ ಮೈಥಾಲಜಿ ಬಗ್ಗೆ ಗೊತ್ತಾಗಬೇಕು ಅಂದರೆ ನೀವು ಗೈಡ್ ಜೊತೆ ಬಂದರೆ ಬೆಸ್ಟ್ ಆಯಿತಾ. ಬಿಕಾಸ್ ಇಲ್ಲಿ ಡಿಪಿಕ್ಷನ್ ಸ್ಟೋರೀಸ್ ಭಗವದ್ಗೀತೆಯಿಂದ, ರಾಮಾಯಣದಿಂದ, ಮಹಾಭಾರತದಿಂದ ಎಲ್ಲ ಇದೆ. ಹಾಗೆಯೇ ಸೇಜಸ್, ಡೈಟೀಸ್, ಬರ್ಡ್ಸ್, ಆ್ಯನಿಮಲ್ಸ್, ಇಂಟ್ರಿಕೇಟ್ ಕಾರ್ವಿಂಗ್ಸ್ನೆಲ್ಲ ನೋಡ್ಬೋದು ಆಯಿತಾ. ಸೊ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಡೀಟೇಲ್ಸ್ನ ಅರ್ಥ ಮಾಡ್ಕೋಬೇಕು ಅಂದರೆ ಇದನ್ನು ಗೈಡ್ ಜೊತೆಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕಾಗತ್ತೆ. ಬ್ಯೂಟಿಫುಲ್ ಫ್ಯಾಮಿಲಿ ಟೈಮ್ಗೆ ಈ ಪ್ಲೇಸಿಗೆ ನೀವು ಬರ್ಬೋದು. ಹೇಗಿದೆ ಈ ಟ್ರಿಪ್ ನಿಮಗೆಲ್ಲ? ಸೂಪರ್ ಆಯ್ತು. ಸೂಪರ್. ಬಿಸಿಲಿದ್ರೂ ಏನು ಬೇಜಾರಾಗ್ತಿಲ್ಲ. ತಂಪಾದ ವಾತಾವರಣ. ನಮಗಂತೂ ತುಂಬಾ ಖುಷಿ ಆಯ್ತು. ತಂಪಾದ ಜನಗಳು. ಬೇಲೂರಿಗೆ ಫಸ್ಟ್ ವಿಸಿಟ್ ಮಾಡಿ ಆಮೇಲೆ ಹಳೆಬೀಡಿಗೆ ಹೋಗಬೇಕಂದ್ರೆ 25 ಮಿನಿಟ್ಸ್ ಡಿಸ್ಟೆನ್ಸಲ್ಲೇ ನಿಮಗೆ ಬೇಗನೆ ರೀಚ್ ಆಗ್ಬೋದು. ಆಲ್ಸೋ ಇಲ್ಲಿ ಗಾರ್ಡನ್ ಸ್ಪೇಸ್ ಇದೆ ಹಳೆಬೀಡು. ಬೇಲೂರು ಇಸ್ ಅ ದೊಡ್ಡ ಲಾರ್ಜ್ ಟೆಂಪಲ್ ಸ್ಪೇಸ್, ಆದರೆ ಇದು ಸ್ಮಾಲ್ ಟೆಂಪಲ್ ಸ್ಪೇಸ್. ಬಟ್ ಇಲ್ಲಿ ಹ್ಯೂಜ್ ಗಾರ್ಡನ್ ಇದೆ ಈ ಥರ. ಇಲ್ಲಿಂದ ನಾವು ಹೋಗಿದ್ದು ಊಟಕ್ಕಂತ. ಆ್ಯಂಡ್ ಊಟಕ್ಕೆ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪ್ಲೇಸಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಹಳೆಬೀಡು ಪಕ್ಕ ಇದೆ ಈ ರೆಸ್ಟೋರೆಂಟ್ಸ್. ಇದು ಇತಿಹಾಕಾಲ ರೆಸ್ಟೋರೆಂಟ್ ಅಂತ. ಬೆಸ್ಟ್ ಥಿಂಗ್ ಅಂದರೆ ಇಲ್ಲಿ ಟ್ರೆಡಿಷ್ನಲ್ ರೀತಿಯಲ್ಲೇ ಫುಡ್ನ ಸರ್ವ್ ಮಾಡ್ತಾರೆ. ಜಾಗ ಕೂಡ ಅಷ್ಟೇ ಟ್ರೆಡಿಷನಲ್ ರೀತಿನಲ್ಲಿದೆ. ಆ್ಯಂಡ್ ಪರ್ ಪ್ಲೇಟ್ 200 ರುಪೀಸ್ಗೆ ಎಷ್ಟೊಂದು ವೆರೈಟೀಸ್ ಸಿಗುತ್ತೆ ಗೊತ್ತಾ. ಐಲ್ ಶೇರ್. ಇಲ್ಲಿ ರೊಟ್ಟಿ ಇದೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಪೊಂಗಲ್, ಬ್ರಿಂಜಲ್ ಕರಿ, ವೆಜಿಟೇಬಲ್ ಕರಿ, ಪುಳಿಯೋಗರೆ, ಟೊಮೊಟೊ ಕರಿ, ಸ್ಪ್ರೌಟ್ಸ್, ಬೀಟ್ರೂಟ್ ಪಲ್ಯ, ಸಲಾಡ್, ರೈಸ್, ಸಾಂಬಾರ್, ರಸಮ್, ಬೀಟ್ರೂಟ್ ರಸಮ್, ಕರ್ಡ್ ರೈಸ್, ಪಾಪಡ್, ಬಟರ್ ಮಿಲ್ಕ್. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಆ್ಯಂಡ್ ಹಳೆಬೀಡು ಪಕ್ಕ ಬೆಸ್ಟ್ ರೆಸ್ಟೋರೆಂಟ್ಸ್ ಲಿಸ್ಟಲ್ಲಿ ಇದೇ ಬರುತ್ತೆ ಫಸ್ಟ್ ಆಪ್ಷನ್. ಸೊ ನೀವು ಟ್ರೈ ಮಾಡಿ. ನನಗಂತೂ ತುಂಬ ಡಿಫ್ರೆಂಟ್ ಫ್ಲೇವರ್ಫುಲ್ ಆಗಿ ಚೆನ್ನಾಗಿತ್ತು ಅಂತಲೇ ಅನ್ನಿಸ್ತು. ತಾತ ಪಾಪ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವೆಲ್ಲ ಹೊರಡಬೇಕು. ಅದಕ್ಕೆ ಜಾಗನೇ ಬೇಡ. ಓಕೆನಾ, ಹೊರಡ್ಬೋದಾ? ಆರಾಮಾಗಿ. ತಾತ ಪಾಪ ಫೋನ್ ಮಾಡಿ ನಾನು ಒಬ್ನಿಗೆ ಬೇಜಾರಾಗ್ತಾ ಇದೆ. ಸೊ ನಾವು ತಾತನ ರೆಸಾರ್ಟ್ ಅಲ್ಲೇ ಬಿಟ್ಟು ಬೇಲೂರು ಹಳೆಬೀಡು ತಿರ್ಗಾಡಕ್ ಬಂದಿದೀವಿ. ಒಂದ್ ಕಾರಣ, ತಾತನ್ಗೆ ನಡೆಯೋದಕ್ಕಾಗಲ್ಲ, ಸಿಕ್ಕಾಬಡೆ ಬಿಸಿಲು, ಅವ್ರಿಗೆ ಶೆಕೆ ಆಗುತ್ತೆ. ಸೊ ಸುಮ್ಮನೆ ಅವ್ರಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ಇಷ್ಟ ಆಗಲ್ಲ ಅಂತ. ಪಾಪ ರೆಸಾರ್ಟ್ ಅಲ್ಲಿ ಒಬ್ಬರೇ ಇದ್ದಲ್ಲ, ಬೇಜಾರಾಗುತ್ತೆ ಅಂತ. ಸೊ ಊಟ ಮಾಡಿದ್ದಾರೆ. ನಾವು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಹೆಂಗಿತ್ತು ಊಟ? ಸೂಪರ್ ಆಗಿತ್ತಾ? ಎಲ್ಲರಿಗೂ ಓಕೆ. ನನಗೆ ಸಪ್ಪೆ ಅನ್ನಿಸ್ತು, ಉಪ್ಪು ಖಾರ ಎಲ್ಲ ಕಮ್ಮಿ ಅನ್ನಿಸ್ತು, ಬಟ್ ಹೆಲ್ದಿ ಊಟ ಅನ್ನಿಸ್ತು. ಜೊತೆಗೆ ಪುಳಿಯೋಗರೆ ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಐಟಮ್ ತುಂಬಾ ಚೆನ್ನಾಗಿತ್ತು, ಇಲ್ಲ ಅನ್ಬಾದ್ರು. ಹೆಸರು ಕಾಳ್ದು ಸಲಾಡ್ ಚೆನ್ನಾಗಿತ್ತು, ಸ್ಯಾಲೆಡ್ ಚೆನ್ನಾಗಿತ್ತು. ಮತ್ತೆ ಬೀಟ್ರೂಟ್ ರಸಮ್, ಬೀಟ್ರೂಟ್ ರಸಮ್ ನಾನು ತಿಂದಿಲ್ಲ. ಉರುಳಿ ಸಾರಿತ್ತು, ಉರುಳಿ ಸಾಂಬಾರ್. ಬೀಟ್ರೂಟ್ ರಸಮ್ ಇತ್ತಂತೆ. ಬೀಟ್ರೂಟ್ ಪಲ್ಯ. ಆಮೇಲೆ ಏನ್ ಗೊತ್ತಾ, ಪರ್ ಪ್ಲೇಟ್ 200 ರೂಪಾಯಿ. ಎಷ್ಟಾದ್ರೂ ಹಾಕೊಂಡು ತಿನ್ಬೋದು. ಹೆಲ್ದಿ ಫುಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಥಿಂಕ್ ಗುಡ್. ಹೊರಡೋಣ ಇವಾಗ. ಬಿಸಿಲಿಗೆ ಕಲ್ಲಂಗಡಿ ಹಣ್ಣು ತುಂಬಾನೇ ರುಚಿಯಾಗಿ ಸಿಹಿ ಆಗಿತ್ತು. ಹೊಟ್ಟೆ ತುಂಬೋಗಿತ್ತು. ಬಟ್ ಇದ್ರ ಕಲರ್ ನೋಡಿ ಇಲ್ಲಪ್ಪ ತಿನ್ಲೇಬೇಕು ಅಂತ ಮನ್ಸಾಯ್ತು. ಡ್ಯಾನ್ಸ್ ಮಾಡಿ ಸುಸ್ತಾಗಿದೆ, ಎನರ್ಜಿ ಲೋ ಆಗಿದೆ. ಬಟ್ ಮತ್ತೆ ಈ ಥರ ಎಕ್ಸ್ಪೀರಿಯನ್ಸ್ ಯಾವಾಗ ಸಿಗುತ್ತೋ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಪುಷ್ ಅವರ್ ಸೆಲ್ಫ್ ಅಲ್ವಾ. ಅಲ್ಲಿಂದ ಹಾಗೆ ರೆಸಾರ್ಟಿಗೆ ಬಂದ್ವಿ. ಪಾಪ ತಾತನ ಕಡೆಯಿಂದ ಕಾಲ್ ಬಂತು, ಬೇಗ ಬನ್ನಿ ನಾನು ಕಾಯ್ತಾ ಇದ್ದೀನಿ ಅಂತ. ಆ್ಯಂಡ್ ಆ ಕ್ಷಣದಲ್ಲಿ ಎಷ್ಟು ಬೇಜಾರಾಯ್ತು ಗೊತ್ತಾ. ಹಾಗೆ ನಿಮಗೆ ಪ್ರಾಪರ್ಟಿ ಎಂಟ್ರೆನ್ಸ್ ಕ್ಲಿಪ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಥರ ವೆಲ್ಕಮ್ ಸ್ಪೇಸಲ್ಲಿ ಇರುವಂಥ ಅರೇಂಜ್ಮೆಂಟ್ಸ್ ಇದ್ದು. ಸಂಜೆ ಹೊತ್ತು ತನಕ ಇಲ್ಲೇ ವೇಟ್ ಮಾಡ್ತಾ ಇದ್ವಿ. ಬಿಕಾಸ್
ಅಪ್ಪಾಜಿ ಮಾಮ ಇಬ್ರು ಇಲ್ಲಿಗೇ ಬರ್ತಾರೆ ಅಂದರು. ಇಲ್ಲಿಂದ ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಲೇಸಿಗೆ ಹೋಗಬೇಕು. ಅದಕ್ಕೂ ಮುಂಚೆ ಆಗಿತ್ತು ನಮ್ಮ ಭೇಟಿ ಇಲ್ಲಿ. ಆ್ಯಂಡ್ ಪ್ರತಿದಿನ ಸಂಜೆ 6 ಗಂಟೆಗೆ ಇಲ್ಲಿ ನಾರ್ಮಲ್ ಲೈಟ್ಸ್ ಟರ್ನ್ ಆನ್ ಮಾಡಲ್ಲ, ಬಟ್ ಬದಲಿಗೆ ಈ ಥರದ ದೀಪವನ್ನೇ ಹಚ್ತಾರೆ. ಮಾತ್ರೆ ಆ ಬ್ಯಾಗಲ್ಲಿ ಯಾವ ಬ್ಯಾಗಲ್ಲಿ ನನ್ನ ಬಟ್ಟೆ ಬ್ಯಾಗಲ್ಲಿ ಇದ್ಯಾರ್ದು ಮತ್ತೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಏನು ಮಾಡಬೇಕು, ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಆದಷ್ಟು ಬೇಗ ಮತ್ತೆ ಸಿಗೋಣ. ಬಾಯ್.